ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಮ್ಮ ತಂದೆ ವೀರಶೈವ ಹಿಂದೂ ಲಿಂಗವಂತ, ತಾಯಿ ಕುರುಬಕುಲದ ರೇವಣ ಸಿದ್ಧನ ಮಗಳು ಈ ಸಿಗ್ಲಿ ಬಶ್ಯಾ. ರಹೀಮನ ಮಗಳು ಮದುವೆ ಆದಂಥ ರಾಮ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ನಾನು ಅಂದರೆ ಸಿಗ್ಲಿ ಬಶ್ಯಾ ಅಂದರೆ ಇವತ್ತು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಗ್ರಾಮದಾಗ ವೀರಶೈವ ಹಿಂದೂ ಲಿಂಗವಂತ ಕುಟುಂಬದಲ್ಲಿ ಜನಿಸಿದಂಥ ಈ ನನ್ನ ಅಕ್ಕ. ಅಂದರೆ 23 ಮಕ್ಕಳಲ್ಲಿ ಮೊದಲನೇ ಅಕ್ಕ ಈಕಿ. 23 ಮಕ್ಕಳು ನಮ್ಮಪ್ಪನಿಗೆ, ಅದರಲ್ಲಿ ಮೊದಲೇ ಅಕ್ಕ ಈಕಿ. ಅದ್ರ ಕೆಳಗಡೆ ನಾವೆಲ್ಲರೂ ಇವತ್ತು ನಮ್ಮ ಅಕ್ಕ ನಮ್ಮನ್ನ ಆಗಲಿ ಇವತ್ತು ಆಕೆ ಮುಕ್ತಿ ಹೊಂದಿದಾಳ. ಆಕೆಗೆ ಸಂತೋಷದಿಂದ ನಾವು ಹಾಡಿನ ಮೂಲಕ ಬೆಳತನಕ್ಕೂ ನಮ್ಮ ಅಕ್ಕ ಎಷ್ಟು ಗಂಟೆಗೆ ತೀರ್ಕೊಂಡಿದ್ದು ನಮ್ಮಕ್ಕ? ಮಧ್ಯಾಹ್ನ 4 ಗಂಟೆಗೆ ತೀರ್ಕೊಂಡಂಥ ಅಕ್ಕ. ಆಕೆ ಬಂದು ಬಳಗ ಅದು ಸಿಗ್ಲಿ ಬಶ್ಯನ ಅಕ್ಕ ಆಗಿದ್ದರಿಂದ ನಮ್ಮ ಅಕ್ಕನ ಪ್ರೀತಿ, ಆಕೆ ತ್ಯಾಗ ಈ ಸಿಗ್ಲಿ ಗ್ರಾಮದಾಗ ಅಂತಿಂತದಲ್ಲ. ಇವತ್ತಿಗೂ ಸಿಗ್ಲಿ ಬಶ್ಯನ ಅಕ್ಕ ಶಾಂತಕ್ಕ ಅಂದರೆ, ಗೌಳ್ಯಾರ ಶಾಂತಕ್ಕ ಅಂದರೆ ಇತಿಹಾಸದ ಅಕ್ಕ ಆಕಿ. ಯಾಕಂದ್ರೆ ಆಕೆ ನಡೀತಾ ಇದ್ರೆ ಇಡೀ ಸಹಿತ ಕಣ್ಣು ಬಿಡ್ತಿದ್ವು. ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ತನ್ನದೆಂಬ ಸತ್ವನು ತನ್ನದೇನು, ಅನ್ಯರಲ್ಲಿಟ್ಟ ಕರುಣೆ ಕಣ್ಣೂರು ಏನು, ಮುಪ್ಪಿನಲ್ಲಿ ಆದವರೇ ಮಕ್ಕಳ ಕೀಳು, ನೀಚಿಗೆಟ್ಟ ಮಗನಿಗಿಂತ ನಾಯಿ ಮೇಲು ಅಂತಂದು ಇವತ್ತು ನಮ್ಮಕ್ಕ 23 ಮಕ್ಕಳಲ್ಲಿ ಹಿರಿಯ ಅಕ್ಕ. ಈ ಅಕ್ಕ ಇವತ್ತು ನಮ್ಮನ್ನ ಅಗಲಿ ಇವತ್ತು ಕಣ್ಣು ಮುಚ್ಕೊಂಡು ಕುಂತಿದ್ದಾಳ. ಮನಸ್ಸಿನಲ್ಲಿ ನಮ್ಮನ್ನ ಕತೆ ಕೇಳ್ತಾ ಇದ್ದಾಳ. ಆದರೆ ಈ ಸಿಗ್ಲಿ ಬಶ್ಯನ ಅಕ್ಕ ಇವತ್ತಿಗೆ ಒಂದು ಮಾಂಸಾಹಾರಿ ಆಗಲಿ ಒಂದು ಯಾವುದು ಅನ್ನ ತಿಂದು ಬದುಕಿದಕ್ಕೆ 24 ಗಂಟೆ ಆಕೆ ದುಡಿಬೇಕನ್ನಂಥ ಛಲ ತೊಟ್ಟಕ್ಕೆ, ಆಕೆ ಒಂಟಿಯಾಗಿ ಬದುಕಬೇಕನ್ನಕ್ಕೆ, ಎಲ್ಲ ತವ್ರ ಮನೇನೂ ಉದ್ಧಾರ ಮಾಡಬೇಕು, ಗಂಡನ ಮನೇನೂ ಬೆಳೆಸ್ಬೇಕು ಅಂತಂದು ಈ ರೀತಿ ಸಿಗ್ಲಿ ಗ್ರಾಮದಾಗ ಗೌಳ್ಯಾರ ಶಾಂತಕ್ಕ ಅಂದರೆ ಎಲ್ಲರೂ ಕೈ ಮುಗಿತಾರೆ, ಎಲ್ಲರೂ ಗೌರವ ಕೊಡ್ತಾರೆ. ಈಕಿನ ಮೇಲೆ ಅಷ್ಟು ನಂಬಿಕೆ. ಇವತ್ತಿಗೆ ಸಿಗ್ಲಿ ಬಶ್ಯನೂರು ಸಿಗ್ಲಿ ಗ್ರಾಮದಾಗ ಯಾರ ಮನೆಗೆ ಹೋಗಿ 1 ಲಕ್ಷ ರೂಪಾಯಿ ನನಗೆ ಕೊಡ್ರಿ, ಇಲ್ಲಿ ಕೊಡ್ತೀನಿ ಅಂತಂದು ಧೈರ್ಯವಾಗಿ ಕೇಳಿದ್ರೆ ಬಾ ಅಕ್ಕ ಶಾಂತಕ್ಕ ತೊಗೊಂಡು ಹೋಗೋ ಅನ್ನೋಂಥ ಅಕ್ಕ ಈಕಿ. ಇಂಥ ಒಂದು ಅಕ್ಕಂದಿರಲ್ಲಿ ಒಬ್ಬಾಕಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಳ ನಮ್ಮಕ್ಕ. ನಾನು ಹೇಳ್ತೀನಿ ಮೆಂಬರ್ ಆಗ್ಯಾಳ. ಇಂಥ ಒಬ್ಬ ಕಳ್ಳ ಬಶ್ಯನ ಒಂದು ಕುಟುಂಬದಲ್ಲಿ ಇಂಥ ನನ್ನ ಧರ್ಮ ಕರ್ಮ ಎಲ್ಲನೂ ನೋಡಿದಂಥ ನಮ್ಮ ಅಕ್ಕ 23 ಮಕ್ಕಳಲ್ಲಿ ಹಿರಿಯ ಅಕ್ಕ ಈಕಿ. ಇವತ್ತು ನಮ್ಮಕ್ಕ ತೀರ್ಕೊಂಡಿದ್ದಾಳ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗುವ? ಬೆಳಗ್ಗೆ 12 ಗಂಟೆ ಒಳಗೆ ನಮ್ಮ ಅಕ್ಕನ್ನ ನಾವು ಮುಕ್ತಿಧಾಮಕ್ಕೆ ಕರ್ಕೊಂಡೋಗಿ ಅಕ್ಕಿಗೊಂದು ಮುಕ್ತಿ ಕೊಟ್ಟು ಗೌರವ ಸಲ್ಲಿಸಿ ಮುಂದಿನ ಕರ್ಮಗಳ ಬಗ್ಗೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಸಿಗ್ಲಿ ಬಶ್ಯಾ ಇದ್ದೇನೆ, ನಿಮ್ಮೆಲ್ಲರ ಪ್ರೀತಿಯ ಸಿಗ್ಲಿ ಬಶ್ಯನ ಅಕ್ಕ ಈಕಿ. ಇವತ್ತು ನಾನು ನಿದ್ದೆ ಮಾಡಿಲ್ಲ. ನಮ್ಮ ಅಕ್ಕನ ಎದುರುಗಡೆ ನಾನು ಭಜನೆ ಹಚ್ಚಿಲ್ಲ. ನಾನು ನಮ್ಮ ಅಕ್ಕನ ಎದುರುಗಡೆ ಕಣ್ಣು ಬಿಡು ಅಂತಂದು ಎಲ್ಲ ಸಂತರು ಸಾಧುಗಳ ಒಂದೊಂದು ಹಾಡುಗಳನ್ನ ಹೇಳಿ ನಾನು ನಮ್ಮ ಅಕ್ಕನಿಗೆ ಇವತ್ತು ಸಮಾಧಾನದಿಂದ ಆಕಿ ಮನಸ್ಸಿನಲ್ಲಿ ಹಾಡು ಮೂಡಿಸಿದ್ದೀನಿ, ಕತೆ ಹೇಳಿದ್ದೀನಿ. ಎಲ್ಲ ಅಕ್ಕಗಳು, ಎಲ್ಲ ಸರ್ವ ಬಂಧುಗಳು ಬಂದಿದ್ದಾರೆ. ನಮ್ಮ ಅಕ್ಕನ ಪ್ರೀತಿಸೋರು ಯಾರೇ ಇರಲಿ ಈ ಸಿಗ್ಲಿ ಗ್ರಾಮದಾಗೆಲ್ಲ, ಸುತ್ತಮುತ್ತ 23 ಹಳ್ಳಿ ಆಗಲ್ಲ, ಈ ಕರ್ನಾಟಕದಲ್ಲಿ ಈ ಗೌಳ್ಯಾರ ಶಾಂತಕ್ಕ ಅನ್ನಂತಾರೆ ಯಾರಾದ್ರೂ ನನ್ನ ನೋಡಿದವ್ರಿದ್ರೆ ನಮ್ಮ ಅಕ್ಕನ ಋಣ ತೀರಿಸ್ರಿ. ಇದೇ ಒಂದು ಕಾಲಾವಕಾಶ ಅಂತ ನಾ ಹೇಳಿ ಇವತ್ತು ನಾಳೆ ನಮ್ಮ ಅಕ್ಕಂದು ಸಿಗ್ಲಿ ಗ್ರಾಮದಾಗ ರುದ್ರಭೂಮಿಯಲ್ಲಿ 11ರಿಂದ 12 ಗಂಟೆ ಒಳಗೆ ಒಂದು ಮುಕ್ತಿ ಕೊಡೋಂಥ ವ್ಯವಸ್ಥೆ ಆಗುತ್ತೆ. ಒಂದು ಸಮಯಕ್ಕೆ ಎಲ್ಲರೂ ಆಗಮಿಸ್ಬೇಕು. ಸಿಗ್ಲಿ ಬಶ್ಯನ ಕೋರಿಕೆ ಮೇರೆಗಾದರೂ ಆಗಮಿಸಬೇಕು. ಅಲ್ಲಿ ನಾನು ನಮ್ಮ ಅಕ್ಕನ ಜೊತೆಯಲ್ಲೇ ಇರುತ್ತೇನೆ. ಮುಕ್ತಿ ಕೊಡೋವರೆಗೂ ನಾನು ಅವ್ರ ಜೊತೆಲೇ ಇರ್ತೀನಿ. ಮತ್ತು ಎಲ್ಲ ಒಂದು ಸಿಗ್ಲಿ ಗ್ರಾಮದವ್ರಿಗೂ ಮತ್ತೊಂದು ಸಲ ಹೇಳಿ ಗೌಳ್ಯಾರ ಶಾಂತಕ್ಕ ಸಿಗ್ಲಿ ಬಶ್ಯನ ಅಕ್ಕ ಮರಣ ಹೊಂದಿದ್ದಾಳ. ಬೆಳಗ್ಗೆ 11 ಗಂಟೆಗೆ ಆಕೆಗೆ ರುದ್ರಭೂಮಿಯಲ್ಲಿ ಮುಕ್ತಿ ಇದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಬರಬೇಕು. ಪ್ರತಿಯೊಬ್ಬ ಮನೆ ಮಗನೂ ಬರಬೇಕು, ತಂದೆ ತಾಯಿ ಬರಬೇಕನ್ನಂಥ ಆಸೆ ಇಟ್ಕೊಂಡು ತಮ್ಮಲ್ಲಿ ಸಿಗ್ಲಿ ಗ್ರಾಮದಲ್ಲಿ ಎಲ್ಲರೂ ಬರಬೇಕು ಅಂತ ನನ್ನ ಬೇಡಿಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.